ಒಂದು ಆದತ್ತಿರೋದ್ಮೇಲೆ ಸಹ ಇವ್ರನ್ನೆಲ್ಲ ನಾವು ದೊಡ್ಡವ್ರು ಮಾಡಿ ಚಿಕ್ಕವ್ರು ಮಾಡಿದ್ವು. ಚಿಕ್ಕ ಹುಡುಗಿ ಅವಳು, 8 ಜನ ನಾವು, 4 ಜನ ಗಂಡು 4 ಜನ ಹೆಣ್ಣು. ಇವನ್ನೆಲ್ಲ ದೊಡ್ಡವ್ರು ಮಾಡಿ ನಾನು ಬೆಂಗಳೂರಿಗೆ ಹೊಂಟೋದೆ. 50 ವರ್ಷ ಆಗೋಯ್ತು ಬೆಂಗಳೂರಿಗೆ ಹೋಗಿ ನಾನು. ಆವಾಗ ಇವ್ರನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಆಸ್ತಿ, ಒಂದು 8-10 ಎಕರೆ ಜಮೀನು ಮಾರಿ ಮದುವೆ ಮಾಡಿದ್ರು ಇವರು. ಅವಳಿಗೆ ಮದುವೆ ಮಾಡೋ ಕೊಟ್ಟರು. ಆಸ್ತಿ ವಿಚಾರಕ್ಕೆ ಈಗ ತಾಯಿ ಈಗ ಹೊರಗಡೆ ಆ ಪರಿಸ್ಥಿತಿ ಬಂತು. ಆಗ ನಮ್ಮ ಹುಡುಗ ಅಲ್ಲಿ ನಮ್ಮ ಜಮೀನು ಮನೆ ಮಾಡ್ಕೊಂಡಿದ್ದ. ಯಾವುದೋ ಗಾಳಿ ಬಂದು ಹೊತ್ಕೊಂಡ್ಬಿಟ್ಟೈತೆ ಎಲ್ಲ, ಅಲ್ಲಿ ಎಲ್ಲ ಬಿದ್ದೋಯ್ತು. ಹಾಗೆ ಇವ್ರಿಗೆ ಅವನು ಹೋಗ್ಬಿಡ್ಬೇಕಾಯ್ತು ಅಂಥ ಪರಿಸ್ಥಿತಿ. EM ಆದಾಗ ನಾನು ಫೋನ್ ಮಾಡಿ ಬಣ್ಣ ಅಂತ ಅಂದ. ಅವಾಗ ಜನ ದೊಡ್ಡವ್ರು ಇರಬೇಕಲ್ಲ ಅಂದ್ಬಿಟ್ಟು ಬಂದ. ಇಲ್ಲಿ ಬೇಡಪ್ಪ, ಅವ್ಳಿಗೆ ಇಲ್ಲಿ ಹೋಗಲ್ಲ ಪ್ರಾಣ, ಮನೇಲೇ ಹೋಯ್ತದ ಪ್ರಾಣ, ಮನೆಗೆ ತಗೊಂಡೋಗೋ ನಡಿ ಅಂದ್ಬಿಟ್ಟು ತಗೊಂಬಂದು ಸಹ ಎಲ್ಲ ತಗೊಂಬಂದ್ಬಿಟ್ಟು. ಆ ತಗೊಂಬಂದಕ್ಕೆ ಬಿಡ್ದಾನೆ ಮನೆ ಮುಂದೆ ಬಾಗಿಲಲ್ಲಿ ಮಡಗಿ ಅವಳನ್ನ ಒದ್ಬಿಟ್ಟು, ಆ ಯಮ್ಮನ ತಾಯಿನ ಒದ್ಬಿಟ್ಟು ಹೊಂಟದವಳು. ಒದ್ಬಿಟ್ಟು ಎಲ್ಲ ಅಕ್ಕ ತಂಗಿರು ದೊಡ್ಡವ್ರವ್ರೆ, ಅವ್ರ ಮುಂದೆ ಎಲ್ಲ ಒದ್ಬಿಟ್ಟವಳೆ, ಹಂಗೆಲ್ಲ ಮಾಡವಳೆ ಅವಳು. ಅದರಿಂದ ಅವಳು ಭಾರಿ ಕ್ರಿಮಿನಲ್ಲು ಅಂದರೆ ನೋಡಿ ಹೇಳ್ತಾ ಇದ್ದೀನಿ. ಇದು ಯಾರು ನೀವು ಎಷ್ಟೋ ಮೀಡಿಯಾ ಮಾಡಿರ್ಬೋದು ನೀವು, ನಂದೊಂದು ಸ್ಪೆಷಲಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಸ್ಟೇಷನ್ನವ್ರಿಗೆ 42 ಜನಕ್ಕೆ ಇವರು ಮಟನ್ನು ಚಿಕನ್ನು ಇದೆಲ್ಲ ಮಾಡಿ ತಿನ್ನಿಸ್ಕೊಂಡು ಪೊಲೀಸು ಸಬ್ ಇನ್ಸ್ಪೆಕ್ಟ್ರು ಎಲ್ಲರಿಗೂ ತಿನ್ನಿಸಿ ಮುನ್ಸ್ಕೊಂಡು ರೆಡಿ ಮಾಡೋದು. ಇಲ್ಲಿಂದ ಕಲೆಕ್ಷನ್ ಕೊಟ್ಟು ನಂಜನಗೂಡು ಕೊಡೋದು, ನಂಜನಗೂಡು DC ಹೋಗೋದು. ಎಲ್ಲಿಗೆ? ಏನೂ ಇಲ್ಲ. ಇದೇ ನಾಟಕ. ಮಹಿಳಾ ಸಂಘ ಅದು ಇದು ಅಂದ್ಕೊಂಡು ಕಾಲ ಕಳೆಯೋದು. ಹಿಂಗೆ ಆಡ್ಕಿದ್ದ. ಅವ್ರ ಅಪ್ಪ ಗಂಡ ಇದ್ದ, ಯಾರೋ ಇವರೇ ಎಲ್ಲ ಮದುವೆ ಮಾಡಿದ್ರು. ಮದುವೆ ಮಾಡೋದಕ್ಕೆ ಅವನು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪಟ್ಟಂತ ಪ್ರಮಾಣ ಸತ್ತು. ಇವಳೇ ಸಾಯಿಸ್ಬಿಟ್ಟಾಳೆ. ಸಾಯಿಸ್ಬಿಟ್ಟು ಸತ್ತೋದ. ಅದು ಎಲ್ಲ ಮುಚ್ಚಿಬಿಟ್ರು ಇವರು. ನನ್ನ ತಮ್ಮ ಚಿಕ್ಕವನ್ನ ಹೊಡೆದು ಕಟ್ಟಾಕಿ, ಅವನ ಸರ್ಪಣೆ ಹಾಕಿ ಕಟ್ಟಾಕಿ ಇಬ್ಬರಿಗೂ ಚಿತ್ರಹಿಂಸೆ ಕೊಟ್ಟು ಅವನಿಗೆ ಅವನು ಪತ್ವಿಲ್ಲಂಗೆ ಹುಚ್ಚ ಆಗೊಂಟದ. ಪತ್ವ ಇಲ್ಲ. ಅವನಲ್ಲಿ 1.5 ಎಕರೆ ಜಮೀನು, 1.5 ಎಕರೆ ಮಾಡಿಸ್ಕೊಂಡು ಇವಳು ರಿಜಿಸ್ಟರ್ ಮಾಡ್ಕೊಂಡು ದುಡ್ಡು ಹೊಡ್ಕೊಂಬಿಟ್ಲು ಇವಳು. ಒಂದು 70-80 ಸಾವಿರ ಹೊಡ್ಕೊಂಬಿಟ್ಟೆ, 80 ಲಕ್ಷ ಬಿಡೋಳು ಇವಳು. ಈ ದುಡ್ಡುಗಳು ಯಾವಾಗ ಬರ್ತಾ ಎಲ್ಲ ಇರೋ ಜಮೀನುಗಳಿಗೆಲ್ಲ ಹೋಗೋದು, ಎದುರಿಸೋದು ಎಲ್ಲ ನಂತರ ಎಲ್ಲ ನೋಡಿ. ಇಲ್ಲೆಲ್ಲ ನಮ್ಮವರು ಇವರೆಲ್ಲ ಎಲ್ಲ ಅಕ್ಕಪಕ್ಕದಲ್ಲಿ ಇವರೆಲ್ಲ ಅಣ್ತಮ್ಗಿದ್ದರು. ಇವರೆಲ್ಲ ನಮ್ಗೆ ಅಣ್ತಮ್ಗೆ ಎಲ್ಲ ಇವರೆಲ್ಲ ನಾಯಕರು ಅಂತ ಜಾತಿ ಅಂತ ಇಲ್ಲ ಸರ್. ನಾವೆಲ್ಲ ಒಂದೇ ಥರ ಆ ಕಾಲದಿಂದ ಬಂದಿರೋದು, 100 ವರ್ಷದ ಕಾಲದಿಂದ ಬಂದಿರೋದು ಘಟನೆ ಇದು. ಅದರಿಂದ ಹಿಂಗೆ ನಡ್ಕೊಂಬರ್ತೀವಿ ನಾವು, ಹಂಗೆ ನಡೆದಿದ್ವಿ. ಇವತ್ತು ಎಲ್ಲ ಕೋಮುಗಳು ಅಷ್ಟೇ ನಮಗೆ ಗೌರವ ಕೊಡ್ತಾರೆ. ಇವಳು ಎಲ್ಲರ ಮರ್ಯಾದೆಯನ್ನು ಕಳೆದ್ಬಿಟ್ಟವಳು ಸರ್, ಯಾರು ಮರ್ಯಾದೆಯೂ ಕಳೆದಿಲ್ಲ ಸ್ವಾಮಿ. ಹಿಂಗಾಗಿದೆ. ದಯವಿಟ್ಟು ಮನಸ್ಸಿಗೆ ಹಾಕೊಂಡು ನೀವು ಇದನ್ನು ನ್ಯೂಸ್ ಚಾನಲ್ ಇದು ಮಾಡಿ ಸ್ವಾಮಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಇದು ಸತ್ಯ ಮಾತಾಡಿದ್ರು. ಹಿರಿ ಮಗ ನಾನೇ, ದೊಡ್ಡ ಮಗ ನಾನೇ ಸರ್. ನಾನು ನೋಡಿ ಇದೊಂದು ಫೈನಲ್ ಹೇಳ್ತೀನಿ. ಒಬ್ಬ ನಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಒಬ್ಬ ಅಣ್ಣ ಅನ್ನೋನು ಎಲ್ಲರಿಗೂ ಪಾಲು ಕೊಡಬೇಕು ಅಂದ್ಕೊಂಡು, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಕೊಡ್ತಾರೆ ಅಲ್ವಾ. ನನಗೆ ಗೊತ್ತೇ ಇಲ್ಲ ಇವ್ರು ಮಾಡಿರೋದು. ಈ ಪೆದ್ದ ಹುಡುಗಿರುಗಳಿಗೆಲ್ಲ ಏನು ಮಾಡ್ಯಾಳ, ಇವರು ಪೆದ್ದರೆಲ್ಲ ಜಾಣ್ರೆ ಆದರೂ ಕೂಡ ಅವಳು ಹೇಳೋದಕ್ಕೆ ಎಲ್ಲ ಸೈನ್ ಹಾಕ್ಬಿಟ್ರು ಸರ್. ಸೈನ್ ಹಾಕ್ಬಿಟ್ಟು ಎಲ್ಲ ಮಾಡ್ಕೊಂಡು ಏನು ಇಲ್ಲ ಅಲ್ಲಿ ಅವಳೇ ಸೈನು, ಫೋರ್ಜರಿ ಸೈನ್ಗಳು. ಈಗ ನೀವು ಕಲೆಕ್ಟ್ ಮಾಡಿ ನೋಡಿದ್ರು ಅಲ್ಲಿ ಗೌಬಿ ಇದು ಮಾಡಿದ್ರು ಕೂಡ ಎಲ್ಲ ಸಿಕ್ಕಾಕತ್ತಾಳೆ. ಅವಳು ಫಸ್ಟು ಊರು ಬಿಟ್ಟು ಹೋಗಬೇಕು. ಇಲ್ಲ ಅಂತಂದರೆ ಅವಳು ಸಾಯೋ ಗಂಟೆ ಜೈಲಲ್ಲಿರಬೇಕು.